ಆಗಬೇಡಿ, ಲೈಫೆಲ್ಲ ಕಾಮನ್, ಯು ಹ್ಯಾವ್ ಟು ಫೇಸ್ ಇಚ್ ಅಂಡ್ ಎವ್ರಿಥಿಂಗ್. ನಿಮ್ಮಂಥರ ಶೈ ಇವಳಿದಾಳಲ್ಲ, ಫೋನ್ ಮಾಡಿ ತಲೆ ತಿನ್ನೋದಂತೂ ಬಿಟ್ಟಿಲ್ಲ. ಅಲ್ಲ ಇವರು ತಾಯಿಯರಿಗೂ ಹೊಸವರು ನನಗೆ ಎಂತ ಮೋಸ ಮಾಡಿದ್ರು ಅಂದರೆ, ಈಗ ನೋಡೋಕೆ ಚೆಂದ ಇದೆ, ತುಂಬ ಒಳ್ಳೆ ಹುಡುಗಿ, ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಸುತ್ತೆ. ನೆನಪಾಯ್ತು, ಹಾಗಾಗಿ ಕ್ಯೂಟ್ ನಂತರನೇ ಕ್ಯೂಟ್ ಆಗಿದೆ. ಓ ಇಟ್ಸ್ ಫೇಕ್ ಅಂತಂದ್ರು. ಬಾಯ್. ಜೋರ ಮಾತಾಡಬೇಕು, ಬಟ್ ನಿಮ್ಮಂಥರ ಶೈ ಎಲ್ಲ ನನಗೆ ಮಾಡ್ತಾರೆ. ಸೊ ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನನಗೆ ತುಂಬ ದಿನದಿಂದ ಆಸೆ ಸೋಲೋ ಟ್ರಾವೆಲ್ ಮಾಡಬೇಕು ಎಲ್ಲಾದರೂ ಅಂತ. ಎಷ್ಟೋ ವರ್ಷದ ಆದಮೇಲೆ, ವರ್ಷದಲ್ಲಿ ಯಾವತ್ತೂ ಹೋಗೇ ಇಲ್ಲ ನಾನು. ಸೊ ಇವತ್ತು ನಾನು ಸೋಲೋ ಟ್ರಾವೆಲಿಂಗ್ ಮಾಡ್ತಾಯಿದ್ದೀನಿ. ಎಲ್ಲಿ ಅಂದರೆ ಥೈಲ್ಯಾಂಡ್ಗೆ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಕ್ಸೈಟೆಡ್, ಹಾಗೆ ಸ್ವಲ್ಪ ನರ್ವಸ್, ಭಯ ಕೂಡ ಇದೆ. ಹೇಗೆ ಏನು ಸೊ ಸಿ ಎಲ್ಲ ಒಳ್ಳೆಯದಾಗಲಿ, ಹೇಗೆ ಹುಷಾರಾಗಿ ಹೋಗ್ತಿದ್ದೀನೋ ಹಾಗೆ ಹುಷಾರಾಗಿ ವಾಪಸ್ ಬಂದರೆ ಸಾಕು. ಒಂದು ಡೌಟ್ ಇದೆ, ಈ ಬೆಳಕೆ ಇಲ್ಲ ಬನ್ನಿ, ಈ ಪಿಂಪಲ್ಸ್ಗೆಲ್ಲ ಏನಾದರೂ ನಾವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂತ ಮುಂಚೆನೇ ಅಂದರೂ ಗೊತ್ತಾಗ್ಬಿಡುತ್ತಾ ಅಂತ ನನಗೆ ಗೊತ್ತಿಲ್ಲ. ಯೂಶಲಿ ಟಚ್ ವುಡ್ ನಂಗೆ ಪಿಂಪಲ್ ಆಗೋದಿಲ್ಲ. ಇತ್ತೀಚೆಗೆ ನಾನು ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಂದರೆ ಪಟ್ ಅಂತ ಪಾಪಪ್ ಆಗುತ್ತೆ ಈ ಪಿಂಪಲ್ಸ್ ಎಲ್ಲ. ನಮ್ಮ ದೃಷ್ಟಿಗಾಗಿದೆ, ದೃಷ್ಟಿಗೆ ಈ ಥರ ಎಲ್ಲ ಆಗಬೇಕು. ಆದಾಗ ಎಲ್ಲ ಕೆಲವೊಬ್ರು ತುಂಬ ಕಾನ್ಷಿಯಸ್ ಆಗುತ್ತೆ. ಆಗಬೇಡಿ, ಲೈಫೆಲ್ಲ ಕಾಮನ್, ಯು ಹ್ಯಾವ್ ಟು ಫೇಸ್ ಇಚ್ ಅಂಡ್ ಎವ್ರಿಥಿಂಗ್. ನಾನೇನು ದೊಡ್ಡದಾಗಿ ಬೋಧನೆ ಕೊಡ್ತೀರ, ನಾನು ಸಮ್ಟೈಮ್ಸ್ ಕಾನ್ಷಿಯಸ್ ಆಗ್ತೀನಿ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ, ಬೇಗ ಬಿಡಬೇಕಿತ್ತು, ಬಟ್ ಲೇಟ್ ಆಗೋಗಿದೆ. ಮತ್ತು ಏರ್ಪೋರ್ಟ್ಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅದೆಲ್ಲ ಅದಕ್ಕೆ ಬೇಗ ಏರ್ಪೋರ್ಟಿಗೆ ಎಂಟ್ರಿ ಆಯಿತು. ಟೀಟಿಗೆ ಬಂದು ಇಮಿಗ್ರೇಷನ್ ಎಲ್ಲ ಆಗಿ ಇವಾಗ ನಾನು ಹೋಗ್ತೆ. ಹಾಯ್ ಸರ್, ನನಗೆ ಪಾಪ ಡ್ರಾಪ್ ಕೊಡಿ ಪ್ಲೀಸ್, ಒಂದು ರೌಂಡ್ ಹೋಗಬೇಕು, ಏರ್ಪೋರ್ಟ್ ಪೂರ್ತಿ ಆಸೆ ಆಗ್ತಿದೆ ಅಂತ ಹೇಳಿದೆ. ಮತ್ತು ಬನ್ನಿ ಕುತ್ಕೊಳ್ಳಿ ಅಂತ ಕರ್ಕೊಂಡು ಹೋಗ್ತಿದ್ದೇನೆ. ಚೆಂದ ಇದೆ ಎಲ್ಲ. ವೆಕೇಶನ್ ಮೋಡ್ ಅಂತ ಎಲ್ಲ ಜಪಾನು ಆ್ಯಂಡ್ ಬ್ಯಾಂಕಾಕ್ಗೆ ಜಾಸ್ತಿ ಹೋಗ್ತಿರೋದಲ್ಲ. ಎಲ್ಲ ನಮ್ಮ ಬೆಂಗಳೂರು ಬಿಟ್ಟು ದೇಶ ಸುತ್ತಾ ಇದ್ದೀವಿ ನೋಡಿ. ಬೇರೆ ಅವರೆಲ್ಲ ನಮ್ಮ ದೇಶ, ನಮ್ಮ ಬೆಂಗಳೂರಿಗೆ ಬರ್ತಾಯಿದ್ರೆ, ಬೆಂಗಳೂರಲ್ಲೆಲ್ಲ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಏನು ಹೇಳಿ, ನಮ್ಮ ಬೆಂಗಳೂರು ಏರ್ಪೋರ್ಟ್ ಚಂದ. ನೋಡಿ ಗೈಸ್, ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಿದ್ರು, ಇವಳಿದಾಳಲ್ಲ, ಫೋನ್ ಮಾಡಿ ತಲೆ ತಿನ್ನೋದಂತೂ ಬಿಟ್ಟಿಲ್ಲ. ದಿವ್ಯಾ, ನನ್ನ ಯೂಟ್ಯೂಬ್ಗೆ ಹಾಯ್ ಹೇಳ್ಬಿಡು. ಹಾಂ, ಆ್ಯಕ್ಚುಲಿ ಇವರೇ ಎಲ್ಲ ಹೇಳಿದ್ದು, ಎಲ್ಲೇ ಹೋದ್ರು ನಿಮ್ಮ ಅಕ್ಕ ತಂಗಿರನ್ನ ಕರ್ಕೊಂಡು ಹೋಗ್ತೀರಾ, ಫಸ್ಟು ಅದನ್ನ ಬಿಡಿ, ನೀವು ಒಬ್ಬರೇ ಹೋಗಿ ಅಂತ ಅವರ ಐಡಿಯಾ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಹೋಗಿ ಅಂತಾರೆ. ಬಂದ್ಮೇಲೆ ಇವಳು ಆಕ್ಚುಲಿ ಒಂದು ಟ್ರಿಪ್ ಕರ್ಕೊಂಡು ಹೋಗ್ಬೇಕಿತ್ತು, ಮೋಸ ಮಾಡಿದಾಳೆ. ಓಕೆ, ಹ್ಯಾವ್ ಫನ್. ಯಸ್, ಪ್ಲೀಸ್ ತಲೆ ತಿನ್ನೋದು ಬಿಟ್ಟು ಫೋನ್ ಇಡು. ಐ ಡೋಂಟ್ ಮಿಸ್ ಯು. ಇವನ್ ಆಯಿತು ಅಪ್ಪ, ಒಂದು ಒಳ್ಳೆ ವೆಕೇಶನ್. ಹಿಂಗೆ ಅಂತಾಳ, ನಾಳೆ ಫೋನ್ ಮಾಡಿ ಹೋಗಿ, ಏನು ಗೊತ್ತಾ, ನೈಟೆಲ್ಲ ನಿದ್ದೆ ಬಂದಿಲ್ಲ ಕಣೆ, ನನ್ನ ಪಕ್ಕದಲ್ಲಿ ಇರಲಿಲ್ವಲ್ಲ, ನಾವು ಒಂಥರ ಹಿಂಸೆ ಆಗ್ತಿತ್ತು ಕಣೆ ಅಂತ ಫೋನ್ ಮಾಡ್ತಾಳೆ. ನನಗೆ ಏನಾದ್ರು ತಗೊಂಬಂದ್ರೆ ಕಾಂಪನ್ಸೇಷನ್, ಓಕೆನಾ? ಹಲೋ ಹಲೋ ಹಲೋ, ಬಾಯ್ ಬಾಯ್. ಹಾಂ, ಓಕೆ 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 ಓಕೆ. ಪಾಪ ಗೈಸ್, ನಮ್ಮ ಮನೇಲಿ ಆ್ಯಕ್ಚುಲಿ ಕರ್ಕೊಂಡು ಹೋಗ್ಬೇಕಿತ್ತು ಅವ್ರನ್ನೆಲ್ಲರೂ, ಬಟ್ ಐ ವಾಂಟ್ ಸಮ್ ಸೋಲೋ ವೆಕೇಶನ್. ಸೊ ಹಾಗಾಗಿ ಸೋಲೋ ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ಪಿಂಪಲ್ ಮಾತ್ರ ಒಳ್ಳೆ ಯಾರು ಹೊಡೆದಂಗಿದೆ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಆಗ್ತಿರಲ್ಲ, ನಿಮ್ಮ ಮಕ್ಕನ ಟ್ರಿಪ್ ಕರ್ಕೊಂಡು ಹೋಗಿಲ್ಲ ಅಂತ ನಿಮ್ಮ ಅಕ್ಕ ತಂಗಿರು ಸೇರ್ಕೊಂಡು ನೋಡಿದ್ರೆ ಅಂತ ನೀವು ಕೇಳಿದ್ರು ಬಿಡ್ತಾರೆ. ಇಲ್ಲ ಇಲ್ಲ, ಇದು ಪಿಂಪಲ್ ಯಾರು ಹೊಡೆದಿದ್ದಲ್ಲ. ಸೊ ಇವಾಗ ಒಂದು ಕೋಲ್ಡ್ ಕಾಫಿ ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಎಲ್ಲ ರೆಡಿ ಇದೆ. ಸೊ 11:30ಗೆ ಬೋರ್ಡಿಂಗ್ ಆಗಿ ಹೋಗ್ತಾ ಇರೋದೆ. ಫ್ಲೈಟ್ ಇವಾಗ ಫ್ಲೈಟ್ ಒಳಗೆ ಹೋಗ್ತಿದ್ದೀನಿ. ಆಮೇಲೆ ಇವರು ತಾಯಿಯರಿಗೂ ಹೊಸವರು ನನಗೆ ಎಂತ ಮೋಸ ಮಾಡಿದ್ರು ಅಂದರೆ, ಅಲ್ಲಿ ಹೋಗಿ ಚೆಕ್ ಇನ್ ಆಗುವಾಗ ನನಗೆ ವಿಂಡೋ ಸೀಟ್ ಬೇಕು ಅಂತ ಹೇಳಿದೆ. ಹಾಂ ಮ್ಯಾಮ್ ತೊಗೊಳ್ಳಿ, ಹಂಗೆ ಹಿಂಗೆ ಅಂತ ಅಂದರು. ಇವಾಗ ನೋಡಿದ್ರೆ ಅಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟು ಅದು ವರ್ಕೇ ಆಗ್ತಿಲ್ಲ.
ದೆನ್ ದೆ ಸೆಟ್ ಮೀ ಇಲ್ಲ ವಿಂಡೋ ಸೀಟು ಯಾರೋ ಬೈ ಮಾಡಿದ್ರು, ನಿಮಗೆ ಬೇರೆ ಸೀಟ್ ಕೊಡಿ ಅಂತ ಮೋಸ ಮಾಡಿದ್ರು. ಶಾಸಿನ ವಿಂಡೋ ಸೀಟನ್ನು ಕೂತಿದ್ರು. ಇನ್ನೊಂದು ಮಕ್ಕಳ ಆಯಿತು ನನಗೆ. D5 ಎಲ್ಲಿ ಅಂತಂದರೆ C5 ಕೂರಿಸಿದ್ರು. ಆ್ಯಕ್ಚುಲಿ ಒಂದು 10 ನಿಮಿಷ ಲೇಟ್ ಆಗಿದ್ರು, ನನಗೆ ಬೋರ್ಡಿಂಗು ಸಿಗ್ತಿರ್ಲಿಲ್ಲ, ಇನ್ನು ಫ್ಲೈಟಿಗೂ ಹೋಗ್ತಿರ್ಲಿಲ್ಲ. ಸೊ ಟೆನ್ಸ್ ಆಗ್ತಿದೆ. ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಯಾರು ನಂಗೆ ಗೊತ್ತಿಲ್ಲ, ಅಂಕಲ್.ถ่ายรูปเหรอ ಥ್ಯಾಂಕ್ ಯು ಬಾಯ್. ಎಸ್ ಗೈಸ್, ಸಕ್ಕತ್ತಾಗಿ ವೆಲ್ಕಮ್ ಮಾಡಿದ್ರು ನನ್ನ ಬ್ಯಾಂಕಾಕಲ್ಲಿ. ತುಂಬ ಜನ ಫ್ಲೈಟಲ್ಲಿ ಕನ್ನಡದವರಿದ್ದರು. ತುಂಬ ಖುಷಿಯಾಗಿದೆ, ಎಲ್ಲರೂ ಮಾತಾಡಿದ್ರು. ಇಲ್ಲಿ ಬರುವಾಗ ಮಾತಾಡ್ತು, ಗುಡ್ ಮಾರ್ನಿಂಗ್ ಸಗದಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ. ಇನ್ನೊಂದು ಕೆಲವೊಂದು ಕಡೆ ತುಂಬ ರೂಲ್ಸ್ ಇದೆ, ಅಂದರೆ ಡಿಸಿಪ್ಲಿನ್ ರೂಲ್ಸು. ಇಮಿಗ್ರೇಷನ್ ಆಗುವಾಗ ಕೆಲವೊಂದು ಕಡೆ ವಿಡಿಯೋ ಎಲ್ಲ ಮಾಡ್ಕೊಬೋದು, ಬಟ್ ಇಲ್ಲಿ ನೋ ವಿಡಿಯೋ ನೋ ಫೋಟೋ ಏನೂ ಮಾಡೋಂಗಿಲ್ಲ. ಆದರೆ ಇವಾಗ ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ವೈಫೈನ ಕನೆಕ್ಟ್ ಮಾಡಿಕೊಂಡು ಫೋನ್ ಮಾಡಬೇಕು ಟ್ಯಾಕ್ಸಿಯವ್ರಿಗೆ. ನಾನು ಇನ್ನೂ ರೀಚಾರ್ಜು ಮಾಡಿಲ್ಲ, ಸಿಮ್ಮು ತೊಗೊಂಡಿಲ್ಲ. ತುಂಬ ಒಳ್ಳೆ ಹುಡುಗಿ ನಾನು, ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅನ್ಸುತ್ತೆ. ಒಂದೊಂದ್ಸಲ ತುಂಬ ಜವಾಬ್ದಾರಿ ಇದೆ. ಯಪ್ಪ, ಸೂಟ್ಕೇಸ್ ಒಳ್ಳೆ ಎಷ್ಟು ಭಾರ ಇದೆ ಗೊತ್ತಾ. ನನ್ನ ಪ್ರಕಾರ ಅಂದರೆ 50 ದಿನಕ್ಕೆ ಬಟ್ಟೆ ತಂದಿದ್ದೀನಿ ಅಂತ ಅನಿಸ್ತದೆ. ಇಲ್ಲ ತೊಗೊಂಡಿದ್ದೆ ಸ್ವಲ್ಪ, ಇಲ್ಲೆಲ್ಲ ಶಾಪಿಂಗ್ ಮಾಡೋಣ ಅಂತೇಳಿ ಒಂದು 5 ಬಟ್ಟೆ ಅಷ್ಟು ತೊಗೊಂಡಿದ್ದೆ, ಆದರೆ ಇಷ್ಟೊಂದು ಯಾಕೆ ಭಾರ ಇದೆ. ಸೊ ಅರ್ಧ ಜನ ಕನ್ನಡದವರು, ಸ್ವಲ್ಪ ಜನ ಇಲ್ಲಿದ್ದಾರೆ. ಸೇ ಹಾಯ್. ಏನಕ್ಕೆ ಹೋಗ್ತಿದ್ದೀರಾ ಬ್ಯಾಂಕಾಕ್ಗೆ? ದೇಶ ಸುತ್ತಿ ನೋಡು, ಕೋಶ ಹಿಂಗೆ ಎಂಜಾಯ್ ಮಾಡಿದ್ರಿ? ಸಖತ್ತಾಗಿ ಸಿಕ್ಕಿದ್ರು, ಯಪ್ಪ. ಅದ್ರ ಜೊತೆ ಎಂಜಾಯ್ ಮಾಡಿದ್ವಿ. ಸೊ ಒಳ್ಳೇದಾಗಲಿ, ಹ್ಯಾಪಿ ಜರ್ನಿ. ಎಸ್, ಈಗ ರೂಮಿಗೆ ರೀಚ್ ಆಗಿದ್ದೀನಿ. ಸೊ ಇದು ನನ್ನ ರೂಮ್. ಅದೇನು ಗೊತ್ತಾ, ನಮ್ಮ ತಾಯ್ನಾಡಲ್ಲಿ ನಾನು ಬಂದಿದ ತಕ್ಷಣ ಮಳೆ ಆಗಿದೆ. ಒಳ್ಳೆ ಜೋರು ಮಳೆ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ನಿದ್ದೆ ಮಾಡ್ತೀನಿ. ನಿಜ ಫ್ಲೈಟ್ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಓಕೆ, ನಮ್ಮ ತಾಯ್ನಾಡಿಗೆ ಬಂದು ಸ್ವಲ್ಪ ಸುಸ್ತಾಗಿದೆ. ಹಾಗಾಗಿ ಇಲ್ಲಿಗೆ ಬಂದಮೇಲೆ ಫಸ್ಟ್ ಕೆಲಸ ಎಲ್ಲರೂ ಏನು ಮಾಡ್ತಾರೋ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಎಲ್ಲರೂ ಬ್ಯಾಂಕಾಕಿಗೆ ಬಂದರೆ ಫಸ್ಟು ಮಸಾಜ್ ಸೆಂಟರ್ಗೆ ಬರ್ತಾರೆ. ಸೊ ನಾನು ಫುಟ್ ಮಸಾಜ್ ತೊಗೊಳ್ಳೋ ಅಂತ ಬಂದಿದ್ದೀನಿ. ಇವರು ಸ್ಪೆಷಾಲಿಟಿ ಅಂದರೆ ಇವಾಗ ಅವ್ರದ್ದು ಫೆಸ್ಟ್ ನಡೀತಾ ಇದೆ. ಹಾಯ್ ಸಂಕ್ರಾಂತ್ ಅಂತ. ಸೊ ಫೆಸ್ಟಿವಲ್ನ ತೋರಿಸೋದಕ್ಕೆ ಅವ್ರು ಈ ಥರ ಫ್ಲೋರಲ್ ಬಟ್ಟೆಯಿಂದ ಶುರು ಮಾಡ್ತಾರೆ. ಸೊ ಆಲ್ವೇಸ್ ದ ಫೆಸ್ಟಿವಲ್. ಅವ್ರಿಗೆ ಅರ್ಥ ಆಗಲ್ಲ ನಾನು ಮಾತಾಡೋದು, ಪಾಪ, ಆದರೂ ಅವ್ರು ನಗಾಡ್ತಿರ್ತಾರೆ. ಥ್ಯಾಂಕ್ ಯು, ಬಾಯ್. ಗುಡ್ ಡೇ. ಯಪ್ಪ, ಹೊರಗೆ ಬಂದಿದ ತಕ್ಷಣ ಬಿಸಿಲು. ಆ್ಯಕ್ಚುಲಿ ಗೈಸ್, ರೋಡ್ ತೋರಿಸ್ತೀನಿ, ಕ್ರೇಜಿ ಆಗಿದೆ. ನಮ್ಮ ಚರ್ಚ್ ಸ್ಟ್ರೀಟು NG ರೋಡ್ ಥರ ಇರುತ್ತಲ್ಲ, ಸೇಮ್ ಹಂಗೆ ಇದೆ. ಬಟ್ ತುಂಬ ಚೆನ್ನಾಗಿ ಕ್ಲೀನಾಗಿ ತಗೊಳಂಗೆ ಮೇಂಟೈನ್ ಮಾಡಿದೆ. ಓಕೆ, ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ಸುತ್ತೆ. ಸೊ ಇವಾಗಿನ ಜಾಸ್ತಿ ರೆಡಿ ಆಗಿಲ್ಲ, ಬಿಕಾಸ್ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಇವಾಗ ನಾನು ಚಾಕ್ ಸ್ಟ್ರೀಟಿಗೆ ಬಂದಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ನೋಡಿ ಎಲ್ಲಿಂದ ಆ್ಯಕ್ಚುಲಿ ಇಲ್ಲಿ ನನಗೆ ಬರ್ತೀನಿ ಅಂತ ಹೇಳಿದಾಗ ಬ್ಯಾಂಕಾಕ್ಗೆ ಸುಮಾರು ಜನ ಹೇಳಿದ್ದು ಒಂದೇ, ಅಲ್ಲಿ ಫೋನ್ ಕೇಸಸ್ ತುಂಬ ಚೆನ್ನಾಗಿರುತ್ತೆ ಸಿಗುತ್ತೆ ಅಂತಂದು. ಆದರೆ ನನಗೆ ತುಂಬ ಚೆನ್ನಾಗಿದೆ, ಬಟ್ ಜಿಗ್ ಇದೆಲ್ಲ ನನಗೆ ಜಿಗ್ ಥರ ಇದೆ. ಇಷ್ಟು ಥರ ಜಿಗ್ ಎಲ್ಲ ನಾನು ಆಗೋದಿಲ್ಲ. ಬಟ್ ಯಾರು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. എൻ്റെ ಜಿಗ್ ನೋ I don't like. Together? Yeah.
together 650 baht together. ಯಾ ಟುಗೆದರ್. Yes. ಆ್ಯಕ್ಚುಲಿ ನಾನಿಲ್ಲಿ ಬಟ್ಟೆ ನೋಡೋಕೆ ಬಂದಿದ್ದು ಯಾರಿಗೆ ಅಂದರೆ ಈ ಕ್ಯೂಟ್ ಫ್ರಾಕ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ನಮ್ಮ ಅಣ್ಣ ಜಿಂಕೆ ಪಾಪು ಪುಟಾಣಿ. ಅದನ್ನು ನೋಡ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಹೋಗೋಕ್ಕೆ ಆಗಿಲ್ಲ. ಸೊ ಇಲ್ಲಿ ಅವರಿಗೋಸ್ಕರ ಒಂದು ಪುಟ್ಟ ಫ್ರಾಕ್ ತೊಗೊಂಡಿದ್ದೀನಿ. ಕ್ಯೂಟ್ ಅನಿಸ್ತು ನೋಡಿದ ತಕ್ಷಣ ಪಾಪ ನೆನಪಾದ್ರು ನನಗೆ. ಸೊ ಆ್ಯಕ್ಚುಲಿ ಏನಂದರೆ ನಾನು ಅಣ್ಣ ಜಿಂಕಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಗೋಪ್ರೋ ತೊಗೊಳ್ಬೇಕು, ಯಾವ್ದು ತೊಗೊಳ್ಳಿ ಹೇಳಿ ಅಂತಂದಾಗ, ತಂಗಿ ಜಿಂಕಿ ಎಂತಕ್ಕೆ ಇನ್ವೆಸ್ಟ್ ಮಾಡಿ ದುಡ್ಡನ್ನ ವೇಸ್ಟ್ ಮಾಡ್ತೀರಾ, ನಂದಿದೆ ಗೋಪ್ರೋ ತೊಗೊಂಡೋಗಿ ಅಂತ ಅವರು ಮಂಗಳೂರಿಂದ ಬಂದು ಶೂಟಲ್ಲಿ ಬ್ಯುಸಿ ಇದ್ರು, ನನಗೋಸ್ಕರ ಬಂದು ಕೊಟ್ಟು ಅವ್ರ ಕಸಿನ್ಸ್ ಅವ್ರ ಕೈಲಿ ಕೊಟ್ಟು ಕಳಿಸಿದ್ರು. ತುಂಬ ಥ್ಯಾಂಕ್ಸ್ ಅಣ್ಣ ಜಿಂಕೆ. ನನಗೆ ನಿಜ ಫ್ರಾಕ್ ಮಾಡಿದ ತಕ್ಷಣ ನನಗೆ ಪಾಪು ನೆನಪಾಯ್ತು. ಹಾಗಾಗಿ ಕ್ಯೂಟ್ ಇದೆ, ಹಿಂಗೆ ಇದೆ. ಇಂಥ ಕ್ಯೂಟಾಗಿ ಫ್ಯಾನ್ಸಿ ಐಟಮ್ಸ್ ಇದೆ. ನಾನು ಏನಾದರೂ ತೊಗೊಂಡೋದ್ರೆ ಇದ್ದೀನಿ, ಆದರೂ ಒಂದು ಕ್ಲಿಪ್ಪಲ್ಲಿಂದ ನೀವು ತೊಗೊಂಡೋದ್ರೆ ನಮ್ಮಮ್ಮ ನನ್ನನ್ನಂತೂ ಮನೆಯಿಂದ ಹೊರಗಡೆ ಹಾಕೋದಂದ್ರೆ ಗ್ಯಾರಂಟಿ. ಸ್ಟ್ರಿಕ್ಟಾಗಿ ಹೇಳ್ಕೊಳ್ತಿದ್ರು, ನೀನೇನಾದರೂ ಅಲ್ಲಿಂದ ಕ್ಲಿಪ್ಪು ಟಿಕ್ ಇದು ಏರ್ ಬ್ಯಾಂಡ್ಸ್ ಎಲ್ಲ ತರಬೇಕು, ನೀನು ಓದು ಹೊರಗಡೆ ಹಾಕ್ತೀನಿ ಅಂತೇಳಿ. ಬೇರೆ ಏನೋ ಜ್ಯೂಸ್ ಟ್ರೈ ಮಾಡೋಣ ಅಂತ ಹೋದೆ, ಆದರೆ ಯಾವುದೋ 0 ಕ್ಯಾಲರೀಸ್ ಕೋಕ್ ಅಂತ ಇಲ್ಲಿಂದು ಬ್ರ್ಯಾಂಡ್ ಅಂತ ಟ್ರೈ ಮಾಡಿ ಅಂತ. ಬ್ಯಾಂಕಾಕ್ ಬಂದಾಗ ಎಲ್ಲರೂ ನನಗೆ ಚಾಕ್ಲೇಟ್ ತೊಗೊಬಾ ಅಥವಾ ಬೇರೆ ಬ್ಯಾಗ್ಸ್ ತೊಗೊಂಬಾ, ಏನಾದರೂ ತೊಗೊಬಾ ಬೇರೆ ಬೇರೆದು ಹೇಳ್ತಾರೆ ಅಂದ್ಕೊಂಡೆ. ಆದರೆ ನಂಗೆ ಎಲ್ಲರೂ ಹೇಳಿದ್ದು ಒಂದು ಏನು ತೊಗೊಬಾ ಅಂತಂದರೆ ಈ ಬಾಂಬ್ನ ತೊಗೊಂಡು ಬಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದು ಒಂದೇ, ಇದನ್ನ ಪ್ಲೀಸ್ ದಯವಿಟ್ಟು ತೊಗೊಂಡ್ಬಂದ್ಕೊಡು ಅಂತ. ಸೊ ಅಷ್ಟೊಂದು ಫೇಮಸ್ ಇದೆ ಇದರಲ್ಲಿ, ಐ ಮೀನ್ ಬ್ಯಾಂಕಾಕಲ್ಲಿ. ಎಲ್ಲ ಕೇಳಿದ್ರೆ ನನಗೆಲ್ಲ ಮೆಸೇಜ್ ಹಾಕಿರೋದು ಪ್ಲೀಸ್ ಬ್ರಿಂಗ್ ಮಿ ದಟ್ ಬಾಂಬ್ ಅಂತ ಎಲ್ಲ ಮೆಸೇಜ್ ಹಾಕಿದ್ದಾರೆ. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್. ಬ್ಯಾಂಕಾಕಲ್ಲಿ ಇದಕ್ಕೆ ಇಷ್ಟೊಂದು ಬೇಡಿಕೆ ಇದೆ ಅಂತ ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಆ್ಯಕ್ಚುಲಿ ನಾನು ಬರೀ ರೀಲ್ಸಲ್ಲಿ ಮಾತ್ರ ನೋಡಿದ್ದೆ ಏನೇನು ತಿಂತಾರೆ ಅಂತ, ರಿಯಲಾಗಿ ನೋಡಿ ಒಂಥರ ಅನಿಸ್ತಿದೆ ನೋಡಿ. ಅವ್ರು ಏನೇನು ತಿನ್ನಲ್ಲ, ಅದ್ರದ್ದು ಔಟ್ ಫುಡ್ಡಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಆದರೆ ಅದು ಹೆಂಗೆ ತಿಂತಾರೆ ಅಂತ ನನಗೊಂದು ಡೌಟ್ ಇದೆ, ಕ್ವಶನ್ ಇದೆ ತುಂಬ ವರ್ಷಗಳಿಂದ. ಆ್ಯಕ್ಚುಲಿ ಇಲ್ಲಿ ಕೇಸ್ನ ಸೆಲೆಕ್ಟ್ ಮಾಡಿ ನಾವು ಹೆಸರನ್ನ ಕಸ್ಟಮೈಸ್ ಮಾಡಿಸ್ಕೋಬೋದು. ಅಂದರೆ ನಮಗೆ ಕೇಸ್ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಸ್ಕೋಬೋದು. ಕೊಟ್ಟಿದ್ದೀನಿ, ಐ ಹೋಪ್ ಚೆನ್ನಾಗಿ ಬರುತ್ತೆ. ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿರೋ ಬ್ಯಾಗ್ ಕೇಸ್ ತುಂಬ ಚೆನ್ನಾಗಿರಲ್ಲ, ತುಂಬ ಸಿಂಪಲ್ ಆಗಬೇಕಿತ್ತು. ನನಗೆ PG ಅಂತ ಬಂದು ಒಂದು ಹೂ ಬಂದು ಒಂದು ಫ್ಲವರ್ ಅಂತ ಕ್ಯೂಟ್, ನಂತರನೇ ಕ್ಯೂಟ್ ಆಗಿದೆ. Hi guys, good morning. Welcome to my channel. Day 2. ಸೊ ನನ್ನ ಫ್ರೆಂಡ್ಸು ಆ್ಯಂಡ್ ನನ್ನ ಅಕ್ಕನೂ ಹೇಳಿದ್ಲು, ಅಂದರೆ ವಿತ್ ಒಂದು ಕೆಫೆ ಇದೆ, ಪ್ಲೀಸ್ ಹೋಗು ಅಂತ ಹೇಳಿದ್ಲು. ಆ್ಯಂಡ್ ಎಷ್ಟು ಜನ ಬ್ಯಾಂಕಾಕಿಗೆ ಬಂದರೆ ಈ ಕೆಫೆನ ಮಸ್ತಾಗಿ ವಿಸಿಟ್ ಮಾಡ್ತಾರಂತೆ. ಈ ಥರ ಕೆಫೆ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಮಾತ್ರ ನಿಮಗೆ ವೀಡಿಯೋದಲ್ಲಿ ನೋಡೋದಕ್ಕೆ ನಾನು ಲೈವಲ್ಲಿ ನೋಡಬೇಕು, ಸಗದಾಗಿದೆ. ಆ್ಯಂಡ್ ಹೊರಗಡೆಯಿಂದ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ಒಳಗಡೆ ಹೋಗೋದಕ್ಕೆ ಇನ್ನು ಎಕ್ಸೈಟೆಡ್. ನೋಡೋದಕ್ಕೆ ಮಾತ್ರ ಕ್ರೇಜಿಯಾಗಿದೆ. ಚಿನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಕ್ರೇಜಿಯಾಗಿದೆ ಅಂದರೆ ನೋಡೋ ಲೈವಲ್ಲಿ ನೋಡೋಕ್ಕೆ ಚೆನ್ನಾಗಿ, ಕ್ಯಾಮ್ರಾದಲ್ಲಿ ನೋಡೋದು. ನಾನು ಫೋಟೋ ತೆಗೀರಿ ಅಂತ ಹೇಳಿ, ಥ್ಯಾಂಕ್ ಯು. ಫಸ್ಟ್ ಚಂದ ಫೋಟೋ ತೆಗೆದು, ಥ್ಯಾಂಕ್ ಯು ಗರ್ಲ್ಸ್. ಚಂದ ಫೋಟೋ ತೆಗೆದ್ರು. ಇದೊಂದು ಸ್ಮೂತಿ ಅಂತ, ಫ್ರೂಟ್ಸಿಂದ ಯೋಗರ್ಟಿಂದ ಸ್ಮೂತಿ ಮಾಡೋದು. ಈ ಸ್ಟೋರ್ ಹೆಸರು ಅಸಾಯ್ ಸ್ಟೋರಿ ಅಂತ. ಅಸಾಯ್ ಅಂತ ಸ್ಮೂತಿ ಎಲ್ಲ ಹಿಂಗೆ ಇರುತ್ತೆ. ಬಟ್ ಇದು ಹೆಸರು ಮಾತ್ರ ಅಸಾಯಿ ಅಂತ ಇದೆ. ಏನಂತ ಅರ್ಥ ಮಾಡ್ಕೋಬೇಕು, ಅಸಾಯಿ ಅಂತ.
ನೋಡೋದಕ್ಕೆ ಮಾಲಿಗೆ ಬಂದಿದ್ದೀನಿ. ಆ್ಯಂಡ್ ಯಾಕೆ ಮಾಸ್ಕ್ ಹಾಕಿದ್ದೀನಿ ಅಂದರೆ ಫುಲ್ಲು ಡಸ್ಟ್ ಅಲರ್ಜಿ ಆಗೋದು ಯಾಕೋ, ಹಾಗಾಗಿ ಮಾಸ್ಕ್ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಕ್ಯೂಟಾಗಿರೋ ಶರ್ಟ್ಸ್ ಇತ್ತು. ಆ್ಯಂಡ್ ಲೈಕ್ ದಿಸ್ ಶರ್ಟ್ಸ್, ಪ್ರಿಂಟೆಡ್ ಶರ್ಟ್ಸ್ ಎಲ್ಲ. ಆ್ಯಂಡ್ ನನಗೆ ಅಂತ ಐ ಲೈಕ್ ದಿಸ್ ಪ್ಯಾಂಟ್, ತುಂಬ ಚೆಂದ ಇತ್ತು. ಸೊ ಬೆಂಗಳೂರಲ್ಲಿ ಹೋಗಿ ಹಾಕೋದು, ನೋಡೋದು ಹೆಂಗೆ ಕಾಣಿಸುತ್ತೆ. ನಿಜ ಅಷ್ಟು ಈಸಿ ಇಲ್ಲ, ಬಂದು ಒಬ್ಬರೊಬ್ಬರೇ ಸುತ್ತಾಡೋದು, ಹೋಗೋದು, ನೋಡೋದು. ಸೊ ಗೈಸ್, ಇವಾಗ ನಾನು ಬ್ಯಾಂಕಾಕ್ನ ಸೂಪರ್ ಮಾರ್ಕೆಟಲ್ಲಿದ್ದೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಮಾವಿನ ಹಣ್ಣು ಇವತ್ತಂತೂ ನಾನು ತಿಂದಿದ್ದು ಮ್ಯಾಂಗೋ ಸ್ಟಿಕ್ಕಿ ರೈಸ್. ಓ ಮೈ ಗಾಡ್, ಯಮ್ ಯಮ್ ಯಮ್, ಸಕ್ಕತ್ತಾಗಿದೆ. ಎಷ್ಟು ಥರ ಹಣ್ಣಿನ ಜ್ಯೂಸು, ತರಕಾರಿ ಜ್ಯೂಸು, ಏನೇನೋ ಮಾಡ್ತಾರಪ್ಪ ಇವರು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಭವ್ಯ ಗೌಡ. ಸೊ ಇವತ್ತು ಬ್ಯಾಂಕಾಕಲ್ಲಿ ಸಾಂಕ್ರಾನ್ ನಡೀತಿದೆ. ಸೊ ಅವ್ರಿಗೆ ಹೊಸ ವರ್ಷ ಅಂದರೆ ಇಟ್ಸ್ ವೆರಿ ಗ್ರೇಟ್, ಅಂದರೆ ತುಂಬ ಇಷ್ಟಪಡೋ ಫೆಸ್ಟ್ ಅಂತೆ. ನಾನು ಕೇಳ್ಪಟ್ಟೆ, ಬಟ್ ನನಗೆ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನೀರಲ್ಲಿ ಆಟಾಡೋ ಅಂತ ಇದಿದ್ದು. ಸೊ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಗೆಟ್ ರೆಡಿ ವಿತ್ ಮೀ. ಫಟಾಫಟ್ ಅಂತ ಬೇಗ ರೆಡಿ ಆಗಿದೆ, ಬಿಕಾಸ್ ಟೈಮ್ ಇಲ್ಲ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ನಾನು ಫೆದರ್ ಟಚಲ್ಲಿ ತೊಗೊಂಡು ನನಗೆ ಅಲ್ಲಿ ಅದು ನನ್ನ ಸ್ಕಿನ್ನಿಗೆ ತುಂಬ ಅಡ್ಜಸ್ಟ್ ಆಗಿದೆ. ಎಲ್ಲ ಮಾಯ್ಶ್ಚರೈಸರ್, ಫೇಸ್ ಸಿರಮ್, ಸನ್ಸ್ಕ್ರೀನ್, ಬಾಡಿ ಲೋಷನ್ ಎಲ್ಲನೂ ಅವ್ರದ್ದು ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡ್ತಿರೋದು. ಫೆದರ್ ಟಚ್ ಪ್ರಾಡಕ್ಟ್ಸ್ ಫ್ರಮ್ ಪಾಸ್ಟ್. ಇಲ್ಲ ಲೈಟ್ ಥರ ಇಲ್ಲ, ಹಿಂಗೆ ಇರಬೇಕು, ಅದು ಒಂದು ಪ್ರಾಬ್ಲಮ್. ಸೊ ನಾನು ದಿನ ಹೆವಿ ಮೇಕಪ್ಸ್ ಆ ಥರ ಎಲ್ಲ ಮಾಡೋದಿಲ್ಲ. ಐ ಡೋಂಟ್ ಲೈಕ್. ಏನಾದ್ರು ಒಕೇಶನ್ಸ್ ಇದ್ದಾಗ ಮಾತ್ರ ನಾನು ಮೇಕಪ್ ಮಾಡೋದು. ಆ್ಯಕ್ಚುಲಿ ಏನೇ ಫೀಲ್ ಮಾಡಿದ್ರು ವೇಸ್ಟೇ, ಬಿಕಾಸ್ ಅಲ್ಲಿ ಎಲ್ಲರೂ ಯಾರೇ ಹೋಗ್ತಿದ್ರು ನೀರು ಹೊಡೆದು ಎಲ್ಲ ಹಾಳು ಮಾಡ್ತಾರೆ. ಸೊ ಗೊತ್ತಾದರೂ 1-2-3 ಫೋಟೋಗಳು ಚೆಂದ ಬರಲಿ ಅಂತ ತೆಗೆಸ್ಕೊಳ್ಳೋದು. ಆಮೇಲೆ ಚೆಂದಾಗಿ ಬರೋದಲ್ಲ, ಚಂಡಿಯಾಗಿ ವಾಪಸ್ ಬರ್ತೀವಿ. ಲಿಟಲ್ ಮಸ್ಕರ, ಲಿಟಲ್ ಬ್ಲಾಶ್, ಪೆನ್ಕಲ್ ಮಾತ್ರ ಹೋಗ್ತಿಲ್ಲ, ಅದೇ ಬೀಜ. ಹಾಗೆ ಇವಾಗ ಚೇಂಜ್. ಸೊ ಎಸ್, ದಿಸ್ ಇಸ್ ಮೈ ಔಟ್ಫಿಟ್. ಸಾಂಕ್ರಾನ್ಗೆ ಆಲ್ಮೋಸ್ಟ್ ಎಲ್ಲರೂ ಫ್ಲೋರಲ್ ಥರನೇ ಸಿಕ್ಕಾಬಡೆ ಚೆನ್ನಾಗಿರೋದು. ಸೊ ನಾನು ಇದಕ್ಕೆ ಫ್ಲೋರಲ್ಲೇ ಹಾಕೊಂಡು ಹೋಗ್ತಾ ಇದ್ದೀನಿ. ಲಿಪ್ಸ್ಟಿಕ್ ಆ್ಯಂಡ್ ರೆಡಿ, ಆಲ್ ಸೆಟ್ ಟು ಗೋ. ಫೋಟೋಗೆ ಪೋಸು ಕೊಟ್ಟಾಯಿತು. ಆ್ಯಂಡ್ ಇವಾಗ ಸಾಂಕ್ರಾನ್ಗೆ ಆ್ಯಕ್ಚುಲಿ ಫೋನು ಗೋಪ್ರ ಎಲ್ಲ ತೊಗೊಂಡ್ರೆ ಒದ್ದೆ ಆಗುತ್ತೆ. ಸೊ ಇನ್ ಕೇಸ್ ತೊಗೊಳೋದ್ರೆ ಫಾರ್ ಶೋರ್ಡು ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಗೋಪ್ರೋ ಹಾಳಾಗುತ್ತೆ. ನಾನು ಬೇರೆ ಅಣ್ಣ ಜಿಂಕೆ ಹತ್ರ ಗೋಪ್ರೋ ಇಸ್ಕೊಂಡ್ಬಂದಿರೋದು, ಏನಾದರೂ ಗೋಪ್ರೋಗಾದ್ರೆ ಬೇಜಾರಾಗುತ್ತೆ. ಹಾಗಾಗಿ ಬಾಯ್. बाय करो.